ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಬ್ರೈಡಲ್ ಕ್ರೋಶೆ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರೋಂಥ ಡಿಸೈನು. ಸೊ ನ್ಯೂ ಡಿಸೈನ್ ಅನ್ಕೋಬೋದು, ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿರೋದು. ಸೊ ಇದಕ್ಕೆ ಸೆಲ್ಫ್ ಕಲರ್ ಸ್ಯಾರಿ ಫ್ರೆಂಡ್ಸ್, ಪ್ಯೂರ್ ಕಂಚಿ ಸೆಲ್ಫ್ ಕಲರ್ ಸ್ಯಾರಿ, ಟೆಂಪಲ್ ಬಾರ್ಡರ್ ಇದೆ, ಫುಲ್ಲು ಗೋಲ್ಡ್ ಜರಿ. ಸೊ ಸೆಲ್ಫ್ ಕಲರ್ ಆಗಿರೋದ್ರಿಂದ ಬರೀ ಗೋಲ್ಡು ಪಿಂಕ್ ಅಷ್ಟೇ ತೊಗೋಬೇಕಾಗತ್ತೆ. ನಾವು ಸ್ಟಾರ್ಟಿಂಗ್ ಪಿಂಕ್ ತೊಗೋತಾ ಇದ್ದೀನಿ, ಅಂದರೆ ಗೋಲ್ಡಾರು ನಡೆಯುತ್ತೆ, ಪಿಂಕಾರು ನಡೆಯುತ್ತೆ. ಸೊ ಸ್ಟಾರ್ಟಿಂಗ್ ಬೇಸ್ ಲೈನು ಆ್ಯಸ್ ಯೂಶಲ್ 6 ಎಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ 2 ಟೈಮ್ಸ್ ಹಾಕ್ಕೊಳ್ಳೋಣ ಇಲ್ಲಿ. ಸೊ ಈಸಿಯಾಗಿ ಹಾಕ್ಬೋದು ಫ್ರೆಂಡ್ಸ್. ಪ್ರತಿ ಸ್ಟೆಪ್ಪು ಸಿಂಪಲ್ಲು. ಒಟ್ಟು ನಮಗೆ 4 ಸ್ಟೆಪ್ ಬರುತ್ತೆ. 4 ಸ್ಟೆಪ್ಪು ಸಿಂಪಲ್ಲು, ಬಟ್ ತುಂಬ ಲುಕ್ ಕೊಡುತ್ತೆ ಡಿಸೈನು. ಸ್ವಲ್ಪ ದಾರ ಮೇಲೆ ಮಾಡಿ ಕ್ರಿಸ್ಟಲ್ ಬೀಡ್ ತೊಗೋತಾ ಇದ್ದೀನಿ ಇದಕ್ಕೆ. ಸೊ ಕ್ರಿಸ್ಟಲ್ ಬೀಡು ಸ್ವಲ್ಪ ಒಂದು ಲೈನ್ ಪೂರ್ತಿ ಬೇಕಾಗತ್ತೆ, ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋಣ. ಕ್ರಿಸ್ಟಲ್ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಲಾಕ್ ಮಾಡಿ ಆದಮೇಲೆ ಅಲ್ಲಿಂದ 2 ಚೈನ್ ಹಾಕ್ಕೊಳ್ಳೋಣ. ಸೊ 2 ಚೈನ್ಸ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿ ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡೋಣ. ಸೊ ಬೇಸ್ಲೈನ್ ತುಂಬ ಈಸಿ ಫ್ರೆಂಡ್ಸ್. ಒಂದು ಬೀಡನ್ನ ಆ್ಯಡ್ ಮಾಡೋದು, ಬೀಡ್ ಲಾಕ್ ಮಾಡಿ 2 ಚೈನ್ ಮಾಡೋದು. ಒಂದು ಬೀಡು 2 ಚೈನ್, ಒಂದು ಬೀಡು 2 ಚೈನ್, ಆ ಥರ ಫುಲ್ ಸ್ಯಾರಿ ಮಾಡ್ಕೊಂಡು ಹೋಗಬೇಕು. ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ 2 ಚೈನ್, ಮತ್ತು ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸೊ ಈ ರೀತಿ ಒಂದು ಬೀಡು 2 ಚೈನ್, ಒಂದು ಬೀಡು 2 ಚೈನ್ ಫುಲ್ ಸ್ಯಾರಿ ಹಾಗೆ ಹಾಕ್ಕೊಂಡು ಹೋಗಬೇಕು. ನಾನು ಹೇಳಿದೆ ಅಲ್ವಾ, ಕ್ರಿಸ್ಟಲ್ ಬೀಡ್ ಜಾಸ್ತಿ ಇಡ್ಸುತ್ತೆ. ಸೊ ಇಷ್ಟು ಹತ್ರ ನಾವು ಹಾಕಬೇಕಂದಾಗ ತುಂಬ ಇಡ್ಸುತ್ತೆ, ಬಟ್ ಅದ್ರ ಲುಕ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಸಕ್ಕತ್ತಾಗಿ ಕಾಣುತ್ತೆ. ಈ ಥರ ಆ್ಯಂಟಿಕ್ ಫಿನಿಶಿಂಗ್ ಕಲರ್ ಇರುತ್ತೆ ಅಲ್ವಾ, ಇದು ಫುಲ್ ಬ್ರೈಟ್ ಗೋಲ್ಡ್ ಇರಲ್ಲ, ಇದರಲ್ಲಿ ಡಲ್ ಗೋಲ್ಡ್ ಇರುತ್ತೆ ಅಲ್ವಾ. ಸೊ ತುಂಬ ಚೆನ್ನಾಗಿ ಬರುತ್ತೆ ಲುಕ್ಕು. ಸೊ ಇದೇ ಥರ ಪೂರ್ತಿ ಹಾಕ್ಕೊಂಡು ಹೋಗೋದು. ಸೊ ಇದನ್ನು ಗೋಲ್ಡ್ ಕಲರ್ ಎಲ್ಲಾದರೂ ಮಾಡ್ಬೋದು, ಪಿಂಕ್ ಕಲರ್ರೂ ಮಾಡ್ಕೋಬೋದು. ಮ್ಯಾಚ್ ಆಗುತ್ತೆ, ಈ ಜರಿಗೆ ತುಂಬ ಮ್ಯಾಚ್ ಆಗ್ತಾಯಿತ್ತು. ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಲಾಸ್ಟಲ್ಲಿ ಒಂದು 2 ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಎಂಡ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪು ಯೆಲ್ಲೋ ಕಲರ್ ತೊಗೊಳ್ತಾ ಇದ್ದೀವಿ. ಇದಕ್ಕೆ ಈ ಥರ ಬೀಡ್ಸ್ನ ಪೋಣ್ಸ್ ಇಟ್ಕೊಬೇಕು ಫ್ರೆಂಡ್ಸ್. ಆ್ಯಸ್ ಯೂಶುವಲ್ 6 ಎಳೆ ದಾರನೇ ಸ್ಮಾಲ್ ಗೋಲ್ಡನ್ ಬೀಡ್ಸ್, ನಾರ್ಮಲ್ ಗೋಲ್ಡನ್ ಬೀಡ್ಸು, ಬೇಕಾದ್ರೆ ಡಲ್ ಬೀಡ್ಸು ಕೂಡ ತೊಗೋಬೋದು. ನೀವು ಜರಿ ಯಾವ ಕಲರ್ ಇದೆ ಮ್ಯಾಚ್ ಮಾಡ್ಕೊಂಡು ನೀವು ಮಾಡ್ಕೋಬೋದು. ಸೊ ಇದನ್ನು ಲಾಸ್ಟಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೀರಲ್ಲಿ ಹಾಕಿ ದಾರನ ತೊಗೊಂಡು ಬಂದು ನಾಟ್ ಇರ್ತಲ್ಲ ಹಿಂದಗಡೆ ಸೆಕ್ಯೂರ್ ಆಗುತ್ತೆ, ಲಾಕ್ ಮಾಡಿಬಿಟ್ಟು ಅಲ್ಲಿಂದ ಒಂದು 3 ಚೈನ್ ಇದರಿಂದ ಹಾಕ್ಬೋದು ಫ್ರೆಂಡ್ಸ್. ಅಲ್ಲೇ ಇನ್ನೊಂದು ಕಂಬ ಮಾಡಬೇಕಿತ್ತು, ಆ್ಯಕ್ಚುಲಿ ನಾನು ಮಿಸ್ ಮಾಡಿದೆ. 2 ಚೈನಿಗೆ ಕಂಬ ಎತ್ಕೊಂಡೆ, ಲಾಸ್ಟಲ್ಲಿ ಒಂದು ಕಂಬ ಬರಬೇಕಿತ್ತು ಆ್ಯಕ್ಚುಲಿ. ಸೊ ಇಲ್ಲಾಂದರೆ ಹೀಗೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಒಂದು ಬೀಡ್ ಮಿಸ್ ಆಗುತ್ತೆ. ಇಲ್ಲಾಂದರೆ ನಾವೇನು 2 ಚೈನ್ ಮಾಡ್ಕೊಂಡ್ವಿ ಅಲ್ಲೇ ಒಂದು ಕಂಬ ಎಕ್ಸ್ಟ್ರಾ ಮಾಡ್ಕೋಬೇಕಿತ್ತು. ಸೊ ಇವಾಗ 2 ಚೈನಲ್ಲಿ ಒಂದು ಸತಿ ಚೈನ್ ಮಾಡಿ ಎಕ್ಸ್ಟ್ರಾ 2 ಚೈನ್ ಮಾಡಿದ್ದೀನಿ. 2 ಚೈನಲ್ಲಿ ಒಂದು ಸತಿ ಲಾಕ್ ಮಾಡಿ ಎಕ್ಸ್ಟ್ರಾ 2 ಚೈನ್ ಮಾಡಿ ಒಂದು ಬೀಡನ್ನ ಈ ಥರ ಸ್ಲೈಡ್ ಮಾಡಿಕೊಂಡು ಸೂಜಿ ಮೇಲೆ ನೀಡಲ್ ಮೇಲೆ ದಾರ ಸುತ್ತಕೊಳ್ಬೇಕು. ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ಬೀಡ್ ಮುಂದೆ ಬರುತ್ತೆ, 2 ದಾರ 1 ಮಾಡ್ಕೊಳ್ಳೋಣ, 2 ದಾರ 1 ಮಾಡ್ಕೊಳ್ಳೋಣ. ಸೊ ಒಂದು ಡಬಲ್ ಕ್ರೋಶೆ ಸ್ಟಾರ್ಟಿಂಗ್ 2 ಚೈನ್ ಮಾಡಿದೀವಲ್ಲ ಅದನ್ನು ಒಂದು ಡಬಲ್ ಕ್ರೋಶೆ ಥರ ಕನ್ಸಿಡರ್ ಮಾಡಿ ಬೀಡನ್ನ ಸ್ಲೈಡ್ ಮಾಡಿಕೊಂಡು 2 ಡಬಲ್ ಕ್ರೋಶೆ ಎಕ್ಸ್ಟ್ರಾ ಮಾಡ್ತಾಯಿದ್ದೀನಿ. ಬೀಡ್ ಸ್ಲೈಡ್ ಆದಮೇಲೆ 2 ಡಬಲ್ ಕ್ರೋಶೆ. ಸೊ ನೋಡಿ ಇವಾಗ ಒಂದು ಬಾಕ್ಸ್ ರೆಡಿ ಆಯ್ತಲ್ಲ ನಮಗೆ ಕಂಬದ್ದು. ಮತ್ತು ಅಲ್ಲಿಂದ 2 ಚೈನ್ ಹಾಕ್ತಾಯಿದ್ದೀನಿ. ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1, 2 ದಾರ 1 ಈ ರೀತಿ ಒಂದು ಡಬಲ್ ಕ್ರೋಶೆ ಬೀಡನ್ನ ಈ ಥರ ಜರುಗಿಸ್ಕೊಂಡು ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಬೀಡ್ ಅದಾಗದೆ ಮುಂದೆ ಬಂದುಬಿಡುತ್ತೆ. ಸೊ ಇಲ್ಲಾಂದರೆ ಕೈಯಲ್ಲಿ ಈ ಥರ ಸ್ವಲ್ಪ ತಳ್ಕೋಬೇಕು. ಆವಾಗ ಇನ್ನೂ 2 ಕಂಬ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು 3 ಕಂಬ ಆಯ್ತಲ್ವ, 3 ಚೈನ್, 3 ಕಂಬ 3 ಚೈನ್. ಸೊ 2 ಚೈನ್ ಹೇಳಿದೆ ಫ್ರೆಂಡ್ಸ್, ನಾನಿಲ್ಲಿ 3 ಚೈನ್ ಮಾಡ್ಕೋಬೇಕು. ಸ್ವಲ್ಪ ಗ್ಯಾಪ್ ನೋಡಿ, ಯಾಕಂದರೆ ಬೇಸ್ ಲೈನಲ್ಲಿ 2 ಚೈನ್ ಹಾಕಿರೋರು ಸ್ವಲ್ಪ ಟೈಟ್ ಹಾಕಿದ್ರೆ ನಿಮಗೆ 2 ಚೈನೇ ಸಾಕಾಗುತ್ತೆ. ಸ್ವಲ್ಪ ಲೂಸಾಗಿ ಹಾಕಿದ್ರೆ ನಮಗೆ 3 ಚೈನ್ ಬೇಕಾಗುತ್ತೆ. ಕ್ರಿಸ್ಟಲ್ ಕೆಳಗಡೆ ನಾವೇನು ಚೈನ್ಸ್ ಹಾಕ್ತಾಯಿದ್ದೀವಿ, 2 ಚೈನ್ 3 ಚೈನು ಎಷ್ಟಾದರೂ ಹಾಕ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ನಂಗೆ ಕಂಜಸ್ಟ್ ಅನಿಸ್ತು, ಸೊ ಅದಕ್ಕೋಸ್ಕರ ನಾನು 3 ಚೈನ್ನ ಕಂಟಿನ್ಯೂ ಮಾಡಿದ್ದೀನಿ. ಸೊ ಇದು ಸ್ವಲ್ಪ ಈ ಥರ ಫೋಲ್ಡ್ ಟೈಪ್
ಕಂಜಸ್ಟ್ ಅನ್ನಿಸ್ಬಾರ್ದು ನಮಗೆ. ಅದಕ್ಕೋಸ್ಕರ ಕ್ರಿಸ್ಟಲ್ ಕೆಳಗಡೆ 3 ಚೈನ್ ಹಾಕ್ಬಿಡಿ, ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಸೊ 3 ಕಂಬ 3 ಚೈನ್, 3 ಕಂಬ 3 ಚೈನ್, ಈ ಥರ ನಾನು ಇಲ್ಲಿ 3 ಚೈನ್ ಚೇಂಜ್ ಮಾಡಿದ್ದೀನಿ ಫ್ರೆಂಡ್ಸ್. 3 ಕಂಬ 3 ಚೈನ್ ಥರ. ಈ ಬೇಸ್ಲೈನ್ ಬಂದು ತುಂಬ ಚೆನ್ನಾಗಿರೋ ಬೇಸ್ಲೈನ್ ಫ್ರೆಂಡ್ಸ್. ಯಾವ ಸೀರೆಗಾದರೂ ಮಾಡಿ ನಿಮಗೆ ಬರೀ ಹೀಗೆ ಬಿಡ್ಬೋದು, ಅಷ್ಟು ಚೆನ್ನಾಗಿರೋ ಬೇಸ್ಲೈನು. ಸೊ ಆರಿ ವರ್ಕ್ ಥರ ಕಾಣಿಸುತ್ತೆ ಸ್ವಲ್ಪ ದೂರದಿಂದ, ಥ್ರೆಡ್ ವರ್ಕ್ ಅಂತ ಅನಿಸೋದಿಲ್ಲ ನಮಗೆ. ತುಂಬ ಚೆನ್ನಾಗಿದೆ ಬೇಸ್ಲೈನು. ಬರೀ ಅಷ್ಟೇ ಮೈಸೂರು ಸಿಲ್ಕ್ಗಾಗಲಿ ಯಾವ ಸಿಲ್ಕ್ಗಾಗಲಿ ಚೆನ್ನಾಗಿ ಕಾಣಿಸುತ್ತೆ. ಈವನ್ ಈ ಸೀರೆ ಕೂಡ ತುಂಬ ಚೆನ್ನಾಗಿತ್ತು. ಸೊ ಬಟ್ ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ ಕಂಟಿನ್ಯೂಷನ್ ಇದೆ. ಆ ಲಾಸ್ಟಲ್ಲಿ ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಒಂದು 2 ಚೈನ್ ಮಾಡಿ ಅಲ್ಲಿ 3 ಚೈನ್ ಇದೆ ಅಲ್ವಾ, ಅಲ್ಲಿ ಒಂದು ಸತಿ ಲಾಕ್ ಮಾಡ್ಕೊತೀನಿ. 3 ಚೈನ್ ಅಲ್ಲಿ ಒಂದು ಸತಿ ಲಾಕ್ ಮಾಡಿದೆ, ಮತ್ತು 1 ಚೈನ್ 2 ಚೈನ್ ಮಾಡಿ ಅಲ್ಲಿ ಕೂಡ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಇನ್ನೂ ಒಂದು ಡಬಲ್ ಕ್ರೋಶೆ ಹಾಕ್ಕೋಬೇಕು. ಬರೀ ಡಬಲ್ ಕ್ರೋಶೆ ಯೂಸ್ ಮಾಡಿರುತ್ತೆ ಫ್ರೆಂಡ್ಸ್. ಈ ಡಿಸೈನ್ ಪೂರ್ತಿ ಈ ಥರ ಡಬಲ್ ಕ್ರೋಶೆ ಸ್ಟೆಪ್ ವೈಸ್ ಹಾಕ್ಕೊಂಡು ಹೋಗೋದು. ಸೊ ಒಂದು ಕಂಬ ಮಾಡಿದೆ, 2 ಚೈನ್ ಆದಮೇಲೆ ಒಂದು ಡಬಲ್ ಕ್ರೋಶೆ ಮಾಡಿದ್ದೀನಲ್ವ, ಇಲ್ಲಿ ಮತ್ತೆ 3 ಚೈನ್, 2 ಕಂಬ ಆದ ತಕ್ಷಣ 3 ಚೈನ್ ಅಲ್ಲೇ ಮಾಡಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. 3 ಚೈನ್ ಆದಮೇಲೆ ಸೇಮ್ ಗ್ಯಾಪಲ್ಲಿ, ಸೇಮ್ ಕ್ರಿಸ್ಟಲ್ ಕೆಳಗಡೆ 3 ಚೈನ್ ಗ್ಯಾಪಲ್ಲೇ ನಾವು ಕಂಬ ಮಾಡಬೇಕು. ಒಂದು 3 ಚೈನ್ ಗ್ಯಾಪಲ್ಲಿ 2 ಕಂಬ 3 ಚೈನ್ ಮತ್ತು 2 ಕಂಬ ಸೇಮ್ ಗ್ಯಾಪಲ್ಲಿ ಮಾಡ್ಕೋಬೇಕು. ಇನ್ನೂ ಒಂದು ಕಂಬ ಮಾಡ್ತೇನೆ. ಸೊ ಈ ರೀತಿ ಟಿಯರ್ ಡ್ರಾಪ್ ಶೇಪಲ್ಲಿ ಬರುತ್ತೆ ನಮಗೆ. 2 ಕಂಬ 3 ಚೈನ್ ಮತ್ತು 2 ಕಂಬ, ಮತ್ತು ನೀಡಲ್ ಮೇಲೆ ಡೈರೆಕ್ಟಾಗಿ ದಾರ ಸುತ್ಕೊಂಡು ನೆಕ್ಸ್ಟ್ ಕ್ರಿಸ್ಟಲ್ ಕೆಳಗಡೆ ಇರೋ 3 ಚೈನ್ಗೆ ಕಂಬ ಮಾಡ್ತಾಯಿದ್ದೀನಿ. ಸೊ ಒಂದು ಕಂಬ ಆಯಿತು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 2 ದಾರ 1, 2 ಕಂಬ ಆಯಿತು. 3 ಚೈನ್ ಮತ್ತು ಸೇಮ್ ಗ್ಯಾಪಲ್ಲಿ ಮತ್ತೆ 2 ಕಂಬ. ಸೊ ನಿಮಗೆ ಸ್ವಲ್ಪ ಸ್ಪೀಡ್ ಅನಿಸ್ತಾ ಇದ್ದಾರೆ ಫ್ರೆಂಡ್ಸ್. ನೀವು ರೈಟ್ ಸೈಡಲ್ಲಿ 3 ಬಟನ್ಸ್ ಇರುತ್ತಲ್ಲ, ಅಲ್ಲಿ ಪ್ಲೇಬ್ಯಾಕ್ ಸ್ಪೀಡ್ ಅಂತ ಇರುತ್ತೆ, ಅದನ್ನು ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ. ಸೊ ಬರೀ ಕಂಬ ಅಲ್ವಾ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ಪೀಡ್ ಆಯಿತು ವಿಡಿಯೋ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಗ್ಯಾಪಲ್ಲಿ 2 ಕಂಬ, 2 ಕಂಬ ಆದ ತಕ್ಷಣ 3 ಚೈನ್ ಮತ್ತು 2 ಕಂಬ ಸೇಮ್ ಪ್ಲೇಸಲ್ಲಿ, ಅಲ್ಲೇ 2 ಕಂಬ ಮಾಡ್ಕೋಬೇಕು. ಸೊ ಈ ರೀತಿ ಪ್ರತಿ ಕ್ರಿಸ್ಟಲ್ ಕೆಳಗಡೆನೂ 4 ಕಂಬ, ಮಿಡಲಲ್ಲಿ 3 ಚೈನ್, ಆ ಥರ ಬರುತ್ತೆ ನಮಗೆ. ಪ್ರತಿ ಕ್ರಿಸ್ಟಲ್ ಕೆಳಗಡೆ ನೋಡಿ ಈ ಥರ, ಪ್ರತಿ ಕ್ರಿಸ್ಟಲ್ ಕೆಳಗಡೆ ಈ ಥರ ಬರಬೇಕು ನಮಗೆ. 2 ಕಂಬ 3 ಚೈನ್ 2 ಕಂಬ. ಸೊ 1 ಕಂಬ ಹಾಕಿದ್ರೂ ನಡೆಯುತ್ತೆ ಫ್ರೆಂಡ್ಸ್. ಸೇಮ್ ಡಿಸೈನ್ಗೆ 1 ಕಂಬ ಹಾಕಿದ್ರು ನಡೆಯುತ್ತೆ, 2 ಕಂಬ ಹಾಕಿದ್ರು ನಡೆಯುತ್ತೆ. ಸೊ ಇವನ್ ಬೇಸ್ ಲೈನ್ ತುಂಬ ಚೆನ್ನಾಗಿದೆ. ನೀವು ಯಾವ್ದಾದ್ರು ಕಾಟನ್ ಸಿಲ್ಕ್ಗೆ, ಮೈಸೂರು ಸಿಲ್ಕ್ ಸೀರೆಗೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ನಾರ್ಮಲ್ ಡಿಸೈನ ಫ್ರೆಂಡ್ಸ್. ಒಂದು ಕ್ರಿಸ್ಟಲ್ ಬೀಡ್ ಡಿಸೈನು, ಒಂದು ಬಾಕ್ಸಲ್ಲಿ ಬೀಡ್ ಇಟ್ಟಿರೋ ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸೀರೆಗೂ ಬೇಸ್ ಲೈನು. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. 2 ಕಂಬ 3 ಚೈನು 2 ಕಂಬ, ಆ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಇವನ್ ಈ ಏನು ನಾವು ಡಿಸೈನ್ ಮಾಡಿದ್ದೀವಿ ಈಗ ಪಿಂಕ್ ಕಲರ್ ಸ್ಟೆಪ್ಪು, ಅದಕ್ಕೆ ಡೈರೆಕ್ಟ್ ಕುಚ್ಚು ಕಟ್ಟಿದ್ರೂ ನಡೆಯುತ್ತೆ. ನೋಡಿ ಈ ಥರ ಕಾಣುತ್ತೆ. ಇದಕ್ಕೆ ಒಂದು ನಾನು ಆ್ಯಂಟಿಕ್ ಬೀಡ್ಸ್ ಪೆಟಲ್ನ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಒಂದು ಪೆಟಲ್ಲು ಒಂದು ಕುಚ್ಚು, ಒಂದು ಪೆಟಲ್ ಕುಚ್ಚು, ಆ ಥರ ಈ ಡಿಸೈನ್ಗೂ ನಡೆಯುತ್ತೆ. ಇದಕ್ಕಿನ್ನ ಒಂದು ಸ್ಟೆಪ್ ಬರುತ್ತೆ ನೋಡಿ. ಇಲ್ಲೇ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ. ನಾನು ಹೇಳ್ದೆ ಅಲ್ಲ ಸ್ಟಾರ್ಟಿಂಗ್ ಒಂದು ಬೀಡ್ ಮಿಸ್ ಆಯಿತು ಅಂತ, ಆ ಬೀಡ ಹಾಗೆ ಇದೆ. ಸೊ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ದಾರ ಸುತ್ಕೊಂಡು ಡೈರೆಕ್ಟಾಗೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಈ 3 ಚೈನ್ ಗ್ಯಾಪ್ ಏನಿತ್ತು ನಮಗೆ 2 ಕಂಬದ ಮಧ್ಯದಲ್ಲಿ, ಸೊ ಅಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 3 ಚೈನ್ ಗ್ಯಾಪಲ್ಲಿ ಹೋಗಿ ನೋಡಿ, ಆ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 2 ದಾರ 1 ಈ ರೀತಿ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಆ 3 ಚೈನ್ ಫುಲ್ಲು ಡಬಲ್ ಕ್ರೋಶನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 2 ದಾರ 1 ನಾರ್ಮಲ್ ಡಬಲ್ ಕ್ರೋಶೆ ಫ್ರೆಂಡ್ಸ್. ಬೇಕಂದರೆ ನೀವು, ನಾನಿಲ್ಲಿ 8 to 9 ಡಬಲ್ ಕ್ರೋಶೆ ಇಡಿಸುತ್ತೆ. ನಾನಿಲ್ಲಿ 9 ಕಂಬ ಮಾಡ್ತಾಯಿದ್ದೀನಿ. ಇಲ್ಲೂ ಬೀಡ್ ಬೇಕಂದರೆ 4 ಕಂಬ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡಿ ಮತ್ತೆ 4 ಕಂಬ ಮಾಡ್ಕೋಬೋದು. ಸೊ ನಾವು ಒಟ್ಟು 9 ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಇಲ್ಲಿ ಮಾಡಿಕೊಂಡು ನೋಡಿ, ಅದು ಸ್ಕಿಪ್ ಮಾಡಿ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತೀನಿ. ಸೊ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ತಾಯಿದ್ದೀನಿ.
ಅಂದರೆ 4 ಕಂಬ ಮಧ್ಯೆ 3 ಚೈನ್ ಹಾಕಿದ್ವಿ ಅಲ್ಲ, ಅಲ್ಲಿ ಲಾಕ್ ಮಾಡಿ ಸ್ವಲ್ಪ ದಾರ ಮೇಲೆ ಮಾಡ್ತೀನಿ. ಸೊ ಇದಕ್ಕೆ ಆ್ಯಂಟಿಕ್ದು ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಹ್ಯಾಂಗಿಂಗ್ ಬೀಡ್ಸು ನೋಡಿ, ಈ ಥರ ಫ್ಲವರ್ ಶೇಪ್ ಇರೋ ಪೆಟಲ್ಸು. ಸೊ ತುಂಬ ಚೆನ್ನಾಗಿದೆ ಇದು ಆ್ಯಂಟಿಕ್ ಬೀಡ್ಸು. ನಿಮ್ಮ ಪ್ಲೇಸಲ್ಲಿ ಸಿಕ್ಕರೆ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಈ ಥರ ಹ್ಯಾಂಗ್ ಮಾಡೋದಕ್ಕೆ. ಈ ಥರ ಒಂದನ್ನು ನೀಡಲ್ಗೆ ಹಾಕ್ಕೊಳ್ತೀನಿ, ಈ ದಾರಕ್ಕೆ ಇನ್ಸರ್ಟ್ ಮಾಡ್ತೀನಿ. ಈ ಥರ ಹ್ಯಾಂಗಿಂಗ್ ಟೈಪ್ ಇನ್ಸರ್ಟ್ ಮಾಡಿ ಸೇಮ್ ಪ್ಲೇಸಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಏನಾದ್ರು ಮಾಡೋದು ಬೇಡ ಫ್ರೆಂಡ್ಸ್, ಯಾಕಂದರೆ ಟ್ವಿಸ್ಟ್ ಆಗಿಬಿಡುತ್ತೆ, ಸೈಡಿಗೆ ಜರುಗ್ಬಿಡುತ್ತೆ, ಅದು ಲಾಕ್ ಬೇಡ. ಬಟ್ ಡೈರೆಕ್ಟಾಗಿ ಆ ದಾರಕ್ಕೆ ಲಾಕ್ ಮಾಡಿ ಈ ಥರ ಸ್ಟ್ರೈಟಾಗಿ ಕೂತ್ಕೊಳ್ಳುತ್ತೆ. ಅಲ್ಲಿಂದ ಮತ್ತೆ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ 3 ಚೈನ್ ಗ್ಯಾಪ್ ನೋಡಿ, ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 2 ದಾರ 1 ಮತ್ತೆ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಈ 3 ಚೈನಲ್ಲಿ ಕೂಡ ನಾನು 9 ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. 9ರಿಂದ 10 ಮಾಡಿದ್ರೆ ಫ್ರೆಂಡ್ಸ್ 3 ಚೈನಲ್ಲಿ ಎಷ್ಟು ಫಿಲ್ ಆಗುತ್ತೆ ನೋಡಿಕೊಂಡು ಅಷ್ಟು ಫಿಲ್ ಮಾಡಿ. 9 to 10. ಸೊ ನಾನಿಲ್ಲಿ 9 ಮಾಡ್ತಾ ಇದ್ದೀನಿ. 9 ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ 3 ಚೈನ್ ನೋಡಿ, ಕ್ರಿಸ್ಟಲ್ ಕೆಳಗಡೆ ಇರೋ 2 ಕಂಬದ ಮಧ್ಯೆ 3 ಚೈನ್ ಇರುತ್ತಲ್ಲ, ಅಲ್ಲೇ ಲಾಕ್ ಮಾಡೋದು. ಅಲ್ಲಿಂದನೇ ಸ್ಟಾರ್ಟ್ ಮಾಡೋದು, ಅಲ್ಲೇ ಲಾಕ್ ಮಾಡೋದು. ಸೊ ಇವಾಗ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡೋಣ ಅದೇ ಪ್ಲೇಸಲ್ಲಿ, ಯಾಕಂದರೆ ನಮಗಲ್ಲಿ ಕುಚ್ಚು ಬರುತ್ತೆ. ಒಂದು ಪ್ಲೇಸಲ್ಲಿ ನಾನು ಹ್ಯಾಂಗಿಂಗ್ ಬೀಡ್ ಹಾಕಿದ್ದೀನಿ, ಇನ್ನೊಂದು ಪ್ಲೇಸಲ್ಲಿ ಒಂದು ಕುಚ್ಚು ಒಂದು ಹ್ಯಾಂಗಿಂಗ್ ಬೀಡ್, ಆ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೇಕಂದರೆ ಎಲ್ಲದಕ್ಕೂ ವಿತೌಟ್ ಕುಚ್ಚು ಬೇಕಂದರೆ ಹ್ಯಾಂಗಿಂಗ್ ಬೀಡೇ ಹಾಕ್ಕೋಬೋದು. ನಾನಿಲ್ಲಿ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಒಂದು ಹ್ಯಾಂಗಿಂಗ್ ಬೀಡು, ಒಂದು ಕುಚ್ಚು, ಹ್ಯಾಂಗಿಂಗ್ ಬೀಡು, ಒಂದು ಕುಚ್ಚು, ಆ ಥರ ಮಾಡ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಸೇಮ್ ಅಲ್ಲಿಂದನೇ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ 3 ಚೈನ್ ಒಳಗಡೆ ಕಂಬಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಕೂಡ ಒಂದು ಆರ್ಚ್ ಬರುತ್ತೆ ನಮಗೆ. ಅದ್ರ ನೆಕ್ಸ್ಟ್ ನಾವು ಇನ್ನೊಂದು ಪೆಟಲ್ ಹಾಕ್ಕೋಬೇಕು. ಆರ್ಚ್ ಆದಮೇಲೆ 9 ಕಂಬ ಆದಮೇಲೆ ನೋಡಿ ಒಂದು ಪೆಟಲ್ಲು. ಸೊ ಅಲ್ಲಿ ಕುಚ್ಚು ಬರುತ್ತೆ. ಮತ್ತು ಆರ್ಚ್ ಆದಮೇಲೆ ಮತ್ತೆ ಹ್ಯಾಂಗಿಂಗ್ ಬೀಡ್ ಹಾಕ್ಕೊಂಡಿದ್ದೀನಿ. ಮತ್ತು ಆರ್ಚ್ ಆದಮೇಲೆ ಒಂದು ಕುಚ್ಚಿಗೆ ಪ್ಲೇಸ್ ಮಾಡ್ಕೋಬೇಕು, ಅಂದರೆ 1-2 ಸತಿ ಸಿಂಗಲ್ ಕ್ರೋಶೆ ಹಾಕಿದ್ರೆ ನಡೆಯುತ್ತೆ. ಸೊ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ಇದಕ್ಕೆ ಕ್ರಿಸ್ಟಲ್ ಚೈನು ಅಂದರೆ ಸ್ಟೋನ್ ಚೈನ್ ಅನಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡ್ವಿ. ಆ ಕಸ್ಟಮರ್ ಬೇಡ ಅಂದಿದ್ದಕ್ಕೆ ನಾನು ಹಾಗೆ ಬಿಟ್ಟು ಕುಚ್ಚು ಸ್ವಲ್ಪ ಡಿಸೈನ್ ಮಾಡಿದ್ದೀನಿ. ಸೊ ಈ ರೀತಿ ಫುಲ್ಲು ಡಿಸೈನ್ ಹಾಕ್ಕೋಬೇಕು ಕ್ರೋಶದಲ್ಲಿ. ಸೊ ಕ್ರೋಶದಲ್ಲಿ ಹಾಕ್ಕೊಂಡು ಇದು ಕುಚ್ಚು ಕಟ್ಟಿದ್ರೆ ತುಂಬ ಲುಕ್ ಬರುತ್ತೆ. ಬೇಸ್ಲೈನ್ ತುಂಬ ಲುಕ್ಕು, ಮತ್ತು ಆ್ಯಂಟಿಕ್ ಬೀಡ್ ಕೂಡ ಒಳ್ಳೆ ಲುಕ್ ಕೊಡ್ತಾ ಇದೆ ಸೆಲ್ಫ್ ಕಲರ್ ಸ್ಯಾರಿಗೆ. ಸೊ ಇದಕ್ಕೆ ನಾವು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಆ್ಯಸ್ ಯೂಶುವಲ್ 137 ದಾರಕ್ಕೆ ನಾನು ಒಂದೇ ಒಂದು ಬೀಡ್ ಇಟ್ಟಿದ್ದೀನಿ. ಮೀಡಿಯಮ್ ಸೈಜು, ಸ್ಮಾಲ್ ಅಲ್ಲ, ಮೀಡಿಯಮ್ ಸೈಜು ಬೀಡ್ ಇಟ್ಬಿಟ್ಟು ಕುಚ್ಚು ಕಟ್ಟಿದ್ದೀನಿ. ಸೊ ಸ್ಟಿಕ್ ಮಾಡಿರೋದಲ್ಲ, ಅದನ್ನು ಸರಿ ಥ್ರೆಡಲ್ಲೇ ಸ್ಟಿಚ್ ಮಾಡಿರೋದು, ಅಂದರೆ ಹೊಲ್ದಿರೋದು. ಸೊ ತುಂಬ ಲುಕ್ಕಾಗಿ ಕಾಣಿಸ್ತಾ ಇತ್ತು. ನಾನೇನು ಸ್ಟೋನ್ ಚೈನ್ ಅನಿಸೋದು ಬೇಡ ಅಂತಿದ್ರಲ್ಲ ಕಸ್ಟಮರು. ಸೊ ಅದಕ್ಕೋಸ್ಕರ ಕುಚ್ಚಿಗೆ ಒಂಚೂರು ಡಿಸೈನ್ ಬರಲಿ, ತುಂಬ ಫ್ಲ್ಯಾಟ್ ಆಗಬಾರ್ದು ಕ್ರೋಶ ಅಂದ್ಬಿಟ್ಟು ಈ ರೀತಿ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಲುಕ್ಕಾಗಿತ್ತು ಸ್ಯಾರಿಗೆ. ಸೆಲ್ಫ್ ಕಲರ್ ಸ್ಯಾರಿ, ಅದು ಫುಲ್ ಜರಿ ಇರುವಂಥ ಸ್ಯಾರಿ. ಸೊ ತುಂಬ ಲುಕ್ಕಾಗೆ ಡಿಸೈನ್ ತುಂಬ ಸೂಟ್ ಆಗ್ತಾಯಿತ್ತು. ನೀವೇ ನೋಡ್ಬೋದು. ಅದು ಬೇಸ್ಲೈನ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಯಾವುದಕ್ಕಾದ್ರೂ ನೀವು ಟ್ರೈ ಮಾಡಿ, ಸಕ್ಕತ್ತಾಗಿ ಬರುತ್ತೆ ಬೇಸ್ಲೈನ್. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 900 ಅರೌಂಡ್ ಚಾರ್ಜ್ ಮಾಡ್ತೀವಿ. ಆ್ಯಂಟಿಕ್ ಬೀಡ್ಸು ಯೂಸ್ ಮಾಡಿದ್ದೀವಿ ಅಲ್ಲ, ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದು ದಾರ ಸುತ್ಕೊಂಡು ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ಕುಚ್ಚು ವಿಡಿಯೋಗಿಂತ ಡೈರೆಕ್ಟ್ ಲುಕ್ಕು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.